ಒಂದ್ ಹೆಣ್ ಮೇಲೆ ಆಸೆ ಪಟ್ಟು ಒಬ್ಬ ಅವ್ನ ಮನೆನ್ ಕಳ್ಕೊಂತಾನೆ, ಅವ್ನ ಕುಟುಂಬನ ಕಳ್ಕೊಂತಾನೆ. ಒಬ್ಬ ರಾಜನ್ ದೇಶನೇ ಹಾಳಾಗಿ ಸುಟ್ಟೋಗುತ್ತೆ. ಆ ದೇಶನ ಸುಟ್ಟಾಕ್ದವ್ರು ಯಾರು ವಾಪಸ್ ಮನೆಗೆ ಹೋಗಕ್ಕಾಗ್ದೆ ಸತ್ತೋಗ್ತಾರೆ. ಅದ್ರಲ್ಲಿ ಒಬ್ಬ ಮಾತ್ರ ತುಂಬಾ ವರ್ಷ ಕಷ್ಟಪಟ್ಟು ಸರ್ವೈವ್ ಮಾಡಿ ಲಾಸ್ಟಲ್ಲಿ ಮನೆಗ್ ಬಂದ್ ಸೇರ್ತಾನೆ. ಅವನೇ ಒಡಿಶಿಯಸ್. ಅವ್ನ್ ಮನೆಗೆ ಹೋಗಿ ಸೇರಿದಾಗ ಅವನ ಹೆಂಡತಿಗೆ ಏನಾಗಿತ್ತು, ಅವನ ಮಕ್ಕಳಿಗೆ ಏನಾಗಿತ್ತು, ಅವನ ದೇಶಕ್ಕೆ ಏನಾಗಿತ್ತು ಅನ್ನೋದೇ ಕತೆ. ಇಂಡಿಯಾದಲ್ಲಿ ನಾವು ಹೇಗೆ ರಾಮಾಯಣ ಮಹಾಭಾರತ ನೋಡ್ತೀವಿ, ಆ ತರ ಗ್ರೀಕಲ್ಲಿ 2 ಗ್ರೇಟೆಸ್ಟ್ ಪೋಯಮ್ ಬಂದು ಇಲಿಯಡ್ ಮತ್ತೆ ಒಡಿಸಿ. ಇದು ಒಂದಾದ್ಮೇಲೆ ಒಂದ್ ನಡೆಯೋದು. ರಾಮಾಯಣ ಮತ್ತೆ ಮಹಾಭಾರತ ಮಧ್ಯೆ ಎಷ್ಟೊಂದು ವರ್ಷ ಟೈಮ್ ಗ್ಯಾಪ್ ಇದೆ. ಅದೇ ಗ್ರೀಕಲ್ಲಿ ಇಲಿಯಡ್ ಆಗಿದ ತಕ್ಷಣನೇ ಒಡಿಸಿ ಶುರು ಆಗುತ್ತೆ. ದ ಇಲಿಯಡ್ ಅಲ್ಲಿ ಒಂದ್ ಹೆಣ್ಣಿಗೋಸ್ಕರ ಒಂದ್ ಯುದ್ಧ ಹೇಗ್ ಶುರು ಆಯ್ತು, ಆ ಯುದ್ಧದಲ್ಲಿ ಹೇಗೆ ಎಲ್ಲರೂ ಫೈಟ್ ಮಾಡಿದ್ರು ಅನ್ನೋ ಸ್ಟೋರಿ. ದಿ ಒಡಿಸಿಯಲ್ಲಿ ಒಡಿಸಿಯಸ್ ಅನ್ನೋ ಒಬ್ಬ ಬುದ್ಧಿವಂತ ಅಂದ್ರೆ ಅಲ್ಲಿರೋದ್ರಲ್ಲೇ ಸ್ವಲ್ಪ ಬುದ್ಧಿವಂತ, ಹೇಗ ಆ ಯುದ್ಧ ಮುಗಿಸಿ ಅವ್ನು ಹೇಗ್ ಮನೆಗೆ ಹೋದ, ಮನೆಗೆ ಹೋದ್ಮೇಲೆ ಅವ್ರ ಹೆಂಡತಿ ಮಕ್ಕಳು ಮತ್ತೆ ಅವ್ನ ದೇಶಕ್ಕೆ ಏನಾಗಿತ್ತು ಅನ್ನೋ ಕತೆ. ಇದು ಬೇಸಿಕ್ ಆಗಿ ನಮ್ಮೂರಲ್ಲಿರೋ ರಾಮಾಯಣ ಮತ್ತೆ ಮಹಾಭಾರತ ತರಾನೇ. ಇವತ್ತಿನ ವಿಡಿಯೋದಲ್ಲಿ ದ ಇಲಿಯಡ್ ಮತ್ತೆ ದ ಒಡಿಸಿ ಸ್ಟೋರಿ ನೋಡೋಣ. ಹಾಯ್ ಆಲ್, ನಾನು ಹರ್ಷ. ವೆಲ್ಕಮ್ ಟು ಯೋಚಿಸಿ. ಫಸ್ಟ್ ವಿಷಯ, ಈ ಇವೆಂಟ್ ಯಾವಾಗ ಆಗಿದ್ದು ಅಂತ ನೋಡೋಣ. ಈ ಇವೆಂಟ್ ಬಂದು ಒಂದ್ 2,500 ವರ್ಷಕ್ಕೆ ಮುಂಚೆ ನಡೆದಿದ್ದು ಅಂತ ಹೇಳ್ತಾರೆ. ಆಗ ಏನಾಗಿರುತ್ತೆ ಅಂದ್ರೆ, ಪ್ಯಾರಿಸ್ ಮತ್ತೆ ಹೆಕ್ಟರ್ ಅನ್ನೋ ಒಂದು ಅಣ್ಣ ತಮ್ಮ ಇರ್ತಾರೆ. ಅವರಿಬ್ರು ಬಂದು ಟ್ರಾಯ್ ಅನ್ನೋ ಊರಿಗೆ ಸೇರಿದವರು. ಇವರಿಬ್ರು ಪಕ್ಕದ ಊರಿಗೆ ಹೋಗ್ತಾರೆ. ಅಲ್ಲಿ ರಾಜನ ಹೆಂಡತಿನೇ ಪ್ಯಾರಿಸ್ಗೆ ಇಷ್ಟ ಆಗ್ಬಿಡುತ್ತೆ. ವೈಫ್ ಹೆಸರು ಬಂದು ಹೆಲನ್. ಇಲಿಯಡ್ ಸ್ಟೋರಿ ಪ್ರಕಾರ ಹೆಲನ್ಗೆ ಆಲ್ರೆಡಿ ಮದ್ವೆ ಆಗಿ ಮಕ್ಕಳೆಲ್ಲ ಇದೆ. ಆಮೇಲೆ ಪ್ಯಾರಿಸ್ ಹೋಗಿ ಹೆಲನ್ಗೆ ಹೇಳ್ತಾನೆ. ಆಮೇಲೆ ಆ ಹುಡುಗಿಗೂ ಪ್ಯಾರಿಸ್ ನೋಡಿದ್ಮೇಲೆ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಅಣ್ಣ ತಮ್ಮ ಪ್ಯಾರಿಸ್ ಹೆಕ್ಟರ್ ಇಬ್ರು ಮನೆಗೆ ಹೋಗ್ಬೇಕಾದ್ರೆ ಜೊತೆಲಿ ಹೆಲನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಆ ಊರಲ್ಲಿ ದೊಡ್ಡ ಇಶ್ಯೂ ಆಗಿರುತ್ತೆ. ಎಲ್ಲರೂ ಹೆಲನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಇದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಗ್ರೀಕ್ ಅಲ್ಲಿ ಹೆಲನ್ ಆ ಟೈಮ್ ಅಲ್ಲಿ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಅಂತ ಹೇಳ್ತಾ ಇದ್ರು. ಹೆಲನ್ ಮದ್ವೆ ಟೈಮ್ ಅಲ್ಲಿ ಅವಳ ಸ್ವಯಂವರಕ್ಕೆ ಎಷ್ಟೊಂದು ರಾಜರು ಬಂದಿದ್ರು. ಅವಾಗ ಹೆಲನ್ ಅವರಪ್ಪ ಒಂದ್ ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ, ನನ್ನ ಮಗಳು ಇಷ್ಟೊಂದು ಸುಂದರವಾಗಿದ್ದಾಳೆ, ನಾವ್ ಇವತ್ತು ಯಾರಿಗೆ ಮದ್ವೆ ಮಾಡ್ಕೊಟ್ರು ನಾಳೆ ಇನ್ನೊಬ್ಬ ಬಂದ್ ಜಗಳ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾನೆ ಅಂತ ಎಲ್ಲಾ ಸೂಟರ್ಸ್ನು ಕರೆದು, ಅಂದ್ರೆ ಅಲ್ಲಿ ಬಂದಿರೋ ಎಲ್ಲಾ ರಾಜರನ್ನು ಕರೆದು ಒಂದು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಿಸ್ತಾರೆ. ಈ ಅಗ್ರಿಮೆಂಟ್ ಏನಂದ್ರೆ, ನಮ್ಮಲ್ಲಿ ಹೆಲನ್ ಯಾರು ಮದ್ವೆ ಆದ್ರೂ ಮುಂದೆ ಒಂದ್ ದಿವಸ ಹೆಲನ್ಗೂ ಅವಳ ಹಸ್ಬೆಂಡ್ ಏನಾದ್ರು ಪ್ರಾಬ್ಲಮ್ ಬಂದಾಗ ನಾವೆಲ್ಲರೂ ಜೊತೆಲಿ ನಿಂತ್ಕೊಂಡು ಕಾಪಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಸೈನ್ ಮಾಡ್ಬೇಕಿತ್ತು. ಹೆಲನ್ ಮದ್ವೆ ಆಗ್ಬೇಕು, ಸೂಟರ್ ಆಗಿರ್ಬೇಕು ಅಂದ್ರೆ ಅಗ್ರಿಮೆಂಟ್ ಒಪ್ಕೊಬೇಕಿತ್ತು. ಅದಕ್ಕೆ ಎಷ್ಟೊಂದು ರಾಜರು ಬಂದು ಡೀಲಿಗೆ ಸೈನ್ ಮಾಡಿದ್ರು. ಎಲ್ಲರೂ ಹೆಲನ್ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಒಪ್ಕೊಂಡಿದ್ರು. ಇವಾಗ ಏನಾಗಿದೆ ಅಂದ್ರೆ, ಪಕ್ಕದ ದೇಶದಿಂದ ಒಬ್ಬ ಬಂದು ಹೆಲನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈ ಊರಲ್ಲಿ ಎಲ್ರಿಗೂ ಕೋಪ, ಅವ್ರ ಈಗೋ ಟಚ್ ಆಗ್ಬಿಟ್ಟಿರುತ್ತೆ. ಹೇಗೆ ಒಬ್ಬ ಇನ್ನೊಂದ್ ದೇಶದಿಂದ ಬಂದು ನಮ್ಮೂರ್ ಹೆಣ್ಣು ಹುಡುಗಿನ, ಅದು ಇನ್ನೊಬ್ಬನ ಹೆಂಡತಿನ, ಒಂದು ರಾಜನ ಹೆಂಡತಿನ ಕರ್ಕೊಂಡು ಹೋಗ್ಬೋದು ಅಂತ ಇವರೆಲ್ಲರೂ ಸೇರಿ ಒಂದು ಡಿಸೈಡ್ ಮಾಡ್ತಾರೆ. ನಮಗೆ ಅವಮಾನ ಮಾಡಿದ ಹೆಲನ್ ಇನ್ನ ಇರಬಾರ್ದು, ಅವಳು ಸಾಯ್ಬೇಕು, ಮತ್ತೆ ಅವಳು ಇವಾಗ ಹೋಗಿರೋ ಊರಲ್ಲೂ ಯಾರು ಇರಬಾರ್ದು, ಆ ಊರೇ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಿ ಸುಟ್ಟಾಕ್ಬೇಕು ಅಂತ ಗ್ರೀಕ್ ಅಲ್ಲಿರೋ ಎಲ್ಲಾ ರಾಜರು ಒಂದ್ 1000 ಶಿಪ್ ನ ರೆಡಿ ಮಾಡ್ತಾರೆ. ಆ ರಾಜರಲ್ಲಿ ಒಬ್ಬ ಒಡಿಸಿಯಸ್ಗೆ ಈ ಯುದ್ಧದಲ್ಲಿ ಇಂಟ್ರೆಸ್ಟ್ ಇಲ್ಲ. ಒಡಿಸಿಯಸ್ಗೆ ಯಾವ ತರ ಮೈಂಡ್ ಸೆಟ್ ಅಂದ್ರೆ, ಏನಕ್ಕೆ ಸುಮ್ಮನೆ ಜಗಳಕ್ಕೆ ಹೋಗ್ತೀರಾ, ಇದರಿಂದ ನಮ್ಗೆ ನ್ಯೂಸ್ ಇಲ್ಲ, ಈ ವಾರ್ ಇಂದ ನಮ್ಗೆ ಇನ್ನೂ ಲಾಸಸ್ ಜಾಸ್ತಿ ಆಗುತ್ತೆ, ಒಂದು ಹುಡುಗಿ ತಾನೇ ಹೋಗ್ಲಿ ಬಿಡಿ, ನೀವು ಹೋಗಿ ಬೇರೆ ಕೆಲಸ ನೋಡಿ ಅಂತ ಹೇಳ್ತಿದ್ದ. ಒಡಿಸಿಯಸ್ ಸ್ಮಾರ್ಟ್ ಅಂತ ಎಲ್ಲಾ ರಾಜರಿಗೂ ಗೊತ್ತು. ಒಡಿಸಿಯಸ್ ಒಂದ್ ರಾಜಾನೆ. ಹಂಗು ನೀನ್ ಬರಲೇಬೇಕು ಅಂತ ಒಡಿಸಿಯಸ್ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಂಗುನು ಒಡಿಸಿಯಸ್ ಇವನೊಬ್ಬನಾದ್ರೂ ಯುದ್ಧಕ್ಕೆ ಹೋಗೋದನ್ನ ತಪ್ಸಕ್ಕೆ ಏನೋ ಟ್ರೈ ಮಾಡ್ತಾನೆ. ಹುಚ್ಚಿಡ್ದಿರತ್ತಲ್ಲ ನಾಟಕ ಮಾಡ್ತಾನೆ. ಆದ್ರೂನು ಅಲ್ಲಿರೋರೆಲ್ಲ ಇವ್ ನಾಟಕನೇ ಮಾಡ್ತಾ ಇದ್ದಾನೆ ಅಂತ ಕಂಡಿಡಿದು ಕರ್ಕೊಂಡು ಹೋಗ್ತಾರೆ. ಈ ವಾರಲ್ಲಿ ಫಸ್ಟ್ ಮೇನ್ ಕ್ಯಾರೆಕ್ಟರ್ಸ್ ನ ನೋಡೋಣ. ಫಸ್ಟ್ ಬಂದು ರಾಜ ಬಂದು ಹೆಲನ್ ಹಸ್ಬೆಂಡ್. ನೆಕ್ಸ್ಟ್ ಅಕಿಲಿಸ್ ಬಂದು ಗ್ರೇಟೆಸ್ಟ್ ವಾರಿಯರ್. ಅವ್ನ್ ಫೈಟ್ ಬಂದ್ರೆ ಅವ್ನ ಜೊತೆ ಯಾರು ಫೈಟೇ ಮಾಡಕ್ಕಾಗಲ್ಲ ಅನ್ನೋ ತರ ಅವ್ನ್ ವಾರಿಯರ್. ಅದಾದ್ಮೇಲೆ ಒಡಿಸಿಯಸ್ ಬಂದು ಬುದ್ಧಿವಂತ ಮತ್ತೆ ಸ್ಟ್ರಾಟಜಿಸ್ಟ್. ಇವ್ 3 ಜನ ಬಂದು ಒಂದ್ 1000 ಶಿಪ್ ಅಲ್ಲಿ 1000 ಜನನ್ ಕರ್ಕೊಂಡು ಟ್ರಾಯ್ ಸಿಟಿಗೆ ಹೋಗ್ತಾರೆ. ಟ್ರಾಯ್ ಅಲ್ಲಿ ಹೆಲನ್ ಕರ್ಕೊಂಡ್ ಬಂದ್ಮೇಲೆ ಹೆಕ್ಟರ್ ಬಂದು ಪ್ಯಾರಿಸ್ಗೆ ಬೈತಾ ಇರ್ತಾನೆ. ಒಂದ್ ಹುಡುಗಿಗೋಸ್ಕರ ಒಂದ್ ಯುದ್ಧ ಸ್ಟಾರ್ಟ್ ಮಾಡಿದ್ದೆ ನೀನು ಅಂತ. ಅದು ಪ್ಯಾರಿಸ್ ಹೇಳ್ತಾನೆ, ಟ್ರಾಯ್ದು ಗೋಡೆ ಬಗ್ಗೆ ಗೊತ್ತು ತಾನೆ ನಿನಗೆ, ಗೋಡೆ ದಾಟಿ ಯಾರು ಬರಕ್ಕಾಗಲ್ಲ ಅಂತ. ಟ್ರಾಯ್ ಅಲ್ಲಿ ವಾಲ್ಸ್ ಬಂದು ತುಂಬಾ ದೊಡ್ಡ ವಾಲ್ಸ್. ಟ್ರಾಯ್ದು ಕ್ಯಾಸಲ್ ಕೋಟೆ ತುಂಬಾ ದೊಡ್ಡದು, ಇದ್ರೊಳಗೆ ಯಾರು ಬರಕ್ಕಾಗಲ್ಲ, ಅವ್ರು ಬಂದು ನಿಂತ್ಕೊಂಡು ನೋಡಿ ಅವರೇ ವಾಪಸ್ ಹೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಗ್ರೀಕ್ದು 1000 ಶಿಪ್ಸ್ ಬರುತ್ತೆ. ಬಂದ್ಮೇಲೆ ಇವರು ಒಳಗೋಗಿ ಯುದ್ಧ ಸ್ಟಾರ್ಟ್ ಮಾಡ್ತಾರೆ. ಈ ಯುದ್ಧ ನಡೆಯುತ್ತೆ, ವರ್ಷ ಗಟ್ಟಲೆ ನಡೆಯುತ್ತೆ. 1, 2 ಅಂತ 9 ವರ್ಷ ಆದ್ರೂ ಆ ಟ್ರಾಯ್ದು ಗೋಡೆ ದಾಟಿ ಅವ್ರು ಒಳಗೆ ಹೋಗಕ್ಕಾಗಲ್ಲ. ಆ ಗೋಡೆ ಬಂದು ಅಷ್ಟು ದೊಡ್ಡದು, ಆ ಗೋಡೆ ನೋಡಿದ್ರೇನೆ ಇವ್ರು ಒಳಗೆ ಹೋಗಿ ಸಿಟಿ ನಡೆಯಕ್ಕಾಗಲ್ಲ. ಆಮೇಲೆ ಅಕಿಲಿಸ್ಗೂ ಮತ್ತೆ ಹೆಲನ್ ಹಸ್ಬೆಂಡ್ ರಾಜ ಇವ್ರಿಗೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಅಕಿಲಿಸ್ ನಾನು ಯುದ್ಧಕ್ಕೆ ಬರಲ್ಲ, ನೀನೇ ನೋಡ್ಕೊ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಯುದ್ಧ ಎಷ್ಟೊಂದು ವರ್ಷದಿಂದ ನಡೀತಾ ಇರುತ್ತೆ, ಆ ಕೋಟೆ ಗೋಡೆನೂ ಬೀಳ್ಸಕ್ಕಾಗಿರಲ್ಲ. ಇವ್ರು ಏನ್ ಅನ್ಕೊಂಡ್ ಬಂದಿರ್ತಾರೆ ಅಂದ್ರೆ, ಒಂದ್ ವಾರದಲ್ಲಿ ಈ ಸಿಟಿನ ಹೊಡೆದಿ ಮತ್ತೆ ವಾಪಸ್ ಹೋಗೋಣ ಅಂತ ಬಂದಿರ್ತಾರೆ. ಅದೇ ಎಷ್ಟೊಂದು ವರ್ಷ ಆಗಿನೂ ಇನ್ನ ಸಿಟಿ ಒಳಗೂ ಹೋಗಕ್ಕಾಗ್ತಾಯಿಲ್ಲ ಅಂತ ಫ್ರಸ್ಟ್ರೇಷನ್ ಆಗಿ ಅಕಿಲಿಸ್ ನಾನು ಇನ್ಮೇಲೆ ಯುದ್ಧಕ್ಕೆ ಬರಲ್ಲ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿರ್ತಾನೆ. ಹಂಗೆ ಅವ್ರ ಸೈಡ್ ನೋಡಿದ್ರೆ ಹೆಕ್ಟರ್ ಮತ್ತೆ ಪ್ಯಾರಿಸ್ ಸೈಡ್ ನೋಡಿದ್ರೆ, ಹೆಕ್ಟರ್ ಬಂದು ತುಂಬಾ ಭಯಂಕರವಾಗಿ ಫೈಟ್ ಮಾಡ್ತಾ ಇರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಸ್ಟೋರಿಯಲ್ಲೇ ತುಂಬಾ ಹಾನೆಸ್ಟ್ ಮತ್ತೆ ಒಳ್ಳೆಯವನು ಅಂದ್ರೆ ಹೆಕ್ಟರ್ ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಇವ್ರು ಬೀಚ್ ಅಲ್ಲೂ ಇರಕ್ಕಾಗದೆ ಅವ್ರು ಶಿಪ್ ಅಲ್ಲೇ ಎತ್ಕೊಂಡು ವಾಪಸ್ ಹೋಗ್ಬೇಕು ಅನ್ನೋ ಸಿಚುವೇಶನ್ ಬರುತ್ತೆ. ಅಕಿಲಿಸ್ ಇಲ್ಲ ಅಂತ ಅವ್ರ ಕಡೆ ಸೋಲ್ಜರ್ಸ್ ಎಷ್ಟೋ ಜನ ಫೈಟ್ ಮಾಡಕ್ ರೆಡಿ ಆಗಿರಲ್ಲ. ಅವಾಗ ಅಕಿಲಿಸ್ ಫ್ರೆಂಡ್ ಏನ್ ಮಾಡ್ತಾನೆ ಅಂದ್ರೆ, ಅಕಿಲಿಸ್ ಆರ್ಮರ್ ಹಾಕೊಂಡ್ ಬರ್ತಾನೆ. ಆರ್ಮರ್ ಅಲ್ಲಿ ಯಾರಿದ್ದಾರೆ ಅಂತ ಸೋಲ್ಜರ್ಸ್ ಗೊತ್ತಿಲ್ಲ. ಆರ್ಮರ್ ಅಲ್ಲಿ ಮಾಸ್ಕ್ ಇರೋದ್ರಿಂದ ಒಳಗೆ ಯಾರಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಎಲ್ಲರೂ ಅಕಿಲಿಸ್ ಮತ್ತೆ ಬಂದಿದ್ದಾನೆ ಅಂತ ಇವರೆಲ್ಲರೂ ಫೈಟ್ ರೆಡಿ ಆಗ್ತಾರೆ. ಅಕಿಲಿಸ್ ಬರೋದನ್ನ ಹೆಕ್ಟರ್ ನೋಡಿ ಇದೇ ಚಾನ್ಸ್, ಅಕಿಲಿಸ್ ನೋಡಿದ್ರೆ ಯುದ್ಧ ನಿಲ್ಲುತ್ತೆ ಅಂತ ಅಕಿಲಿಸ್ ಹೊಡಿತಾನೆ. ಅದೇ ಒಳಗಿರೋದು ಅಕಿಲಿಸ್ ಅಲ್ಲ, ಅಕಿಲಿಸ್ ಫ್ರೆಂಡ್. ಇದು ಅಕಿಲಿಸ್ ಗೊತ್ತಾದ್ಮೇಲೆ ಅಕಿಲಿಸ್ ಕೈ ತಡೆಯಕ್ಕಾಗಲ್ಲ. ನನ್ನ ಫ್ರೆಂಡ್ ಕೊಂಡ್ಬಿಟ್ಟಿದಾರಲ್ಲ ಅಂತ ಹೆಕ್ಟರ್ ಅಕಿಲಿಸ್ ಒನ್ ಫೈಟ್ ಕರೀತಾನೆ. ನಿನ್ ಕೈಯಲ್ಲಾದ್ರೆ ನನ್ನ ಜೊತೆ ಫೈಟ್ ಬಾ ಅಂದಾಗ ಹೆಕ್ಟರ್ ರೆಡಿ ಆಗಿ ಹೋಗ್ತಾನೆ. ಹೆಕ್ಟರ್ ಹೋಗ್ಬೇಕಾರೆ ಊರಲ್ಲಿ ಜನ ಹೇಳ್ತಾರೆ, ಈ ಗೋಡೆ ದಾಟಿ ಆಚೆ ಹೋಗ್ಬೇಡ, ಹೋದ್ರೆ ಅಕಿಲಿಸ್ ನಿಂಗೆ ಹೊಡಿತಾನೆ ಅಂತ. ಇನ್ಫ್ಯಾಕ್ಟ್ ಹೆಕ್ಟರ್ಗೂ ಗೊತ್ತು ಅಕಿಲಿಸ್ ಜೊತೆ ಫೈಟ್ ಹೋದ್ರೆ ಅಕಿಲಿಸ್ ಗೆಲ್ಲೋದು ಅಂತ. ಬೇಸಿಕ್ ಆಗಿ ಅಕಿಲಿಸ್ ಬಂದು ಗ್ರೇಟ್ ವಾರಿಯರ್, ಹೆಕ್ಟರ್ ಬಂದು ತುಂಬಾ ಒಳ್ಳೆಯವನು. ಅವ್ನು ಹೋಗ್ಬೇಕಾದ್ರೆ ಏನಂತಾನೆ ಅಂದ್ರೆ, ಈ ಫೈಟ್ ಅಲ್ಲಿ ನಾನ್ ಗೆದ್ರು ಸರಿ ಇಲ್ಲ ಅಕಿಲಿಸ್ ಗೆದ್ರು ಸರಿ, ಯಾರು ಗೆದ್ರು ಯುದ್ಧ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಯುದ್ಧದಲ್ಲಿ ಜನ ಡೈಲಿ ಸಾಯ್ತಾ ಇರ್ತಾರೆ, ಅವ್ರ ಕಡೆನೂ ಸಾಯ್ತಾ ಇರ್ತಾರೆ, ಇವ್ರ ಕಡೆನೂ ಸಾಯ್ತಾ ಇರ್ತಾರೆ. ಹೆಂಗಾರು
ಯುದ್ಧ ನಿಲ್ಲಿಸಬೇಕು ಅಂತ ಹೋಗ್ತಾನೆ. ಅಕಿಲಿಸ್‌ದು ಮತ್ತೆ ಹೆಕ್ಟರ್‌ದು ಡ್ಯುಯಲ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲರಿಗೂ ಗೊತ್ತು. ಆ ಫೈಟ್ ಅಲ್ಲಿ ಅಕಿಲಿಸ್ ಭಯಂಕರವಾಗಿ ಹೊಡೆದು ಹೆಕ್ಟರ್‌ನ ಸಾಯಿಸಿರ್ತಾನೆ. ಅಕಿಲಿಸ್‌ಗೆ ಇನ್ನ ಕೋಪ ಕಮ್ಮಿ ಆಗಿರಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ ಹೆಕ್ಟರ್ ಬಾಡಿಗೆ ದಾರ ಕಟ್ಟಿ ಆ ಊರ್ ಫುಲ್ ಸುತ್ಕೊಂಡು ಪರೇಡ್ ಮಾಡಿ ತೋರಿಸಿರ್ತಾನೆ. ಅದಾದ್ಮೇಲೆ ಹೆಕ್ಟರ್ ಅವರಪ್ಪ ಟ್ರಾಯ್ ಊರಿನ ರಾಜ ಅವರು ನೈಟ್ ಯಾರಿಗೂ ಗೊತ್ತಿಲ್ಲ ಅಕಿಲಿಸ್ ಟೆಂಟ್‌ಗೆ ಹೋಗ್ತಾರೆ. ಟೆಂಟ್‌ಗೆ ಹೋಗಿ ಬೇಡ್ಕೊಂತಾರೆ, ನನ್ನ ಮಗನ ಬಾಡಿನ ಕೊಡು, ನಾವು ಅವ್ನು ಮಾಡ್ಬೇಕಾಗಿರೋ ಮರ್ಯಾದೆಲ್ಲ ಮಾಡಿ ಮಣ್ಣು ಮಾಡ್ಬೇಕು ಅಂತ. ಅವಾಗ ಅಕಿಲಿಸ್ ಕರಗ್ತಾನೆ, ಇಷ್ಟು ದೊಡ್ಡ ಸಿಟಿ ಅದ್ರ ಗೋಡೆನೂ ಹೊಡೆಯಕ್ಕಾಗಲ್ಲ, ಅದ್ರ ರಾಜ ಬಂದು ನಮ್ಮ ಹತ್ರ ಬೇಡ್ಕೊಂತ ಇದ್ದ ನನ್ನ ಮಗನಿಗೋಸ್ಕರ ಅಂತ ಅವ್ನ ಬಾಡಿನ ಕೊಡ್ತಾನೆ. ಹೆಕ್ಟರ್‌ದು ಬಾಡಿನ ಕೊಟ್ಮೇಲೆ ಇಲಿಯಡ್ ಸ್ಟೋರಿ ಮುಗಿಯುತ್ತೆ. ದ ಇಲಿಯಡ್ ಅಲ್ಲಿ ಹೆಕ್ಟರ್‌ನ ಹೀರೋ ತರ ತೋರಿಸಿ ಸ್ಟೋರಿ ಮುಗಿಸ್ತಾರೆ. ವೆಸ್ಟರ್ನ್ ಲಿಟರೇಚರ್ ಅಲ್ಲಿ ಫಸ್ಟ್ ಸ್ಟೋರಿ ಅಂದ್ರೆ ಓಲ್ಡೆಸ್ಟ್ ಸ್ಟೋರಿ ಬಂದು ದ ಇಲಿಯಡ್. ಆದ್ರೆ ಇನ್ನ ವಾರ್ ಮುಗ್ದಿರಲ್ಲ. ಎಲ್ಲಾ ಸೋಲ್ಜರ್ಸ್ ಗೋಡೆ ಆಚೆ ಹಂಗೆ ನಿಂತಿರ್ತಾರೆ. ಬರೀ ಒಂದು ಪಾರ್ಟ್ ಆಫ್ ದಿ ಸ್ಟೋರಿ ಮಾತ್ರನೇ ಮುಗ್ದಿರೋದು. ಇನ್ಮೇಲೆನೆ ಒಡಿಸಿ ಸ್ಟಾರ್ಟ್ ಆಗೋದು. ಒಡಿಸಿಯಲ್ಲೇ ಒಡಿಸಿಯಸ್ ಹೀರೋ ಆಗೋದು. ಅವನ್ನೆಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹೆಕ್ಟರ್ ತೀರೋದ 10 ವರ್ಷದಿಂದ ಯುದ್ಧ ನಡೀತದೆ, ಇನ್ನ ಮುಗ್ದಿಲ್ಲ. ಅಕಿಲಿಸ್ ಏನೇನೋ ಮಾಡ್ತಾ ಇದ್ದಾನೆ, ಅದೇ ಏನು ಆಗ್ತಾ ಇಲ್ಲ. ಹೆಲೆನ್ ಇನ್ನ ಒಳಗೆ ಇದ್ದಾಳೆ. ಹೆಲೆನ್ ಬಂದ್ರೇನೆ ಈ ರಾಜ ನಮ್ಮನ್ನ ಮನೆಗೆ ಬಿಡೋದು ಅಂತ ಅವ್ನು ಪ್ಲಾನ್ ಮಾಡ್ತಾನೆ. ಈ ಗೋಡೆನ ಹೊಡೆದಾಕಕ್ಕಾಗಲ್ಲ ಅಂತ ಅವ್ನು ಗೊತ್ತಾಯ್ತು. ಈ ಗೋಡೆ ಒಳಗೆ ಅವರೇ ನಮ್ಮನ್ನ ಇನ್ವೈಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಅವ್ರು ಬಂದಿದ್ದ ಶಿಪ್ಸ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡ್ತಾನೆ. ಡಿಸ್ಮ್ಯಾಂಟಲ್ ಮಾಡಿ ಒಂದು ದೊಡ್ಡ ಕುದುರೆನ ಮಾಡ್ತಾನೆ. ಟ್ರಾಯ್ ಅವ್ರಿಗೆ ಒಡಿಶಿಯಸ್ ಏನಂತಾನೆ ಅಂದ್ರೆ, ನಾವ್ ಇಲ್ಲಿಗೆ ಬಂದು ಸೋತೋದ್ವಿ, ನೀವೇ ಗೆದ್ದಿದ್ದು, ನಾವ್ ಇಲ್ಲಿಂದ ಹೋಗೋಕ್ ಮುಂಚೆ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಒಂದು ದೊಡ್ಡ ಕುದುರೆನ ಕೊಡ್ತಾನೆ. ಈ ಕುದುರೆನ ಅಲ್ಲಿ ಬಿಟ್ಟು ಗ್ರೀಕ್ ಸೋಲ್ಜರ್ಸ್ ಅಲ್ಲಿಂದ ಹೊರಡ್ತಾರೆ. ಅದಾದ್ಮೇಲೆ ಟ್ರಾಯ್ ಮೆಸೆಂಜರ್ ಒಬ್ಬ ಬಂದು ಅಲ್ಲೆಲ್ಲ ಚೆಕ್ ಮಾಡಿ ಇಲ್ಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಅಷ್ಟು ದೊಡ್ಡ ಕುದುರೆನ ತುಂಬಾ ಕಷ್ಟಪಟ್ಟು ಗೇಟ್ ಒಳಗೆ ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಅವತ್ತು ನೈಟ್ ಅಲ್ಲಿ ಜನ ಜಾಸ್ತಿ ಇಲ್ದಿರ್ಬೇಕಾದ್ರೆ ಈ ಕುದುರೆಯಲ್ಲಿ ಡೋರ್ಸ್ ಓಪನ್ ಆಗುತ್ತೆ. ಅದ್ರೊಳಗೆ 50ರಿಂದ 100 ಗ್ರೀಕ್ ಸೋಲ್ಜರ್ಸ್ ಇದ್ದಾರೆ. ಅದರಲ್ಲಿ ಒಡಿಸಿಯಸ್ ಒಬ್ಬ. ಇವರೆಲ್ಲ ಆ ಕುದುರೆ ಒಳಗೆ ಬಚ್ಚಿಟ್ಕೊಂಡಿರು. ಕರೆಕ್ಟ್ ಟೈಮ್ ಬರ್ಲಿ ಅವಾಗ ಆಚೆ ಹೋಗೋಣ ಅಂತ. ನೈಟ್ ಕಮ್ಮಿ ಗಾರ್ಡ್ಸ್ ಇರ್ಬೇಕಾದ್ರೆ ಆಚೆ ಬಂದು ಅಲ್ಲಿರೋ ಸ್ವಲ್ಪ ಗಾರ್ಡ್ಸ್ ನ ಸಾಯಿಸಿ ಡೋರ್ ನೋಡ್ಕೊಂಡು ನೋಡ್ಬಿಡ್ತಾರೆ. ಗೇಟ್ ಆಚೆ ಗ್ರೀಕ್ದು ಫುಲ್ ಆರ್ಮಿ ಇದ್ದಾರೆ. ಬೇಸಿಕ್ ಆಗಿ ಅವ್ರ ಆರ್ಮಿ ಹೋಗೋ ತರ ಊರಾಚೆವರೆಗೂ ಹೋಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಗೇಟ್ ಓಪನ್ ಮಾಡಿದ ತಕ್ಷಣ ಗ್ರೀಕ್ದು ಫುಲ್ ಆರ್ಮಿ ಒಳಗೆ ಹೋಗ್ತಾರೆ. 10 ವರ್ಷದಿಂದ ಓಪನ್ ಮಾಡ್ತಿದ್ದ ಗೇಟ್ ನ ಒಡಿಸಿಯಸ್ ಅವ್ನ ಕುದುರೆ ಐಡಿಯಾ ಇಂದ ಓಪನ್ ಮಾಡ್ಸಿರ್ತಾರೆ. ಈ ಕುದುರೆನ ಟ್ರೋಜನ್ ಹಾರ್ಸ್ ಅಂತ ಹೇಳೋದು. ಒಳಗೋಗಿದ್ ಸೋಲ್ಜರ್ಸ್ 10 ವರ್ಷ ಇದ್ದಿದ್ ಕೋಪನ ಒಂದ್ ರಾತ್ರಿಯಲ್ಲಿ ತೋರಿಸಿದ್ದಾರೆ. ಟ್ರಾಯ್ ಅಲ್ಲಿ ಹುಡುಗಿನ ಹಾಳು ಮಾಡಿದ್ದಾರೆ, ಅಲ್ಲಿ ಮಕ್ಕಳನ್ನ ಸಾಯಿಸಿದ್ದಾರೆ, ಅಲ್ಲಿ ಟೆಂಪಲ್ ಎಲ್ಲ ಹೊಡೆದಾಕಿದ್ದಾರೆ. ಯೋಚನೆ ಮಾಡಿ, ಆ ಊರು ಒಂದು ಗೋಡೆ ಹೊಡೆದಾಕಕ್ಕೆ 10 ವರ್ಷ ಆದ್ರೂ ಆಗಿಲ್ಲ ಅಂದ್ರೆ ಅವ್ರದ್ದು ಎಷ್ಟು ದೊಡ್ಡ ಸಿವಿಲೈಸೇಷನ್ ಆಗಿರ್ಬೋದು ಅಂತ. 1000 ವರ್ಷ ಇದ್ದಿದ್ದ ಸಿಟಿನ ಒನ್ ನೈಟ್ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ದಾರೆ. ಅಲ್ಲಿ ಸಿಟಿ ಒಳಗೆ ಆಗ್ತಾ ಇರೋದನ್ನೆಲ್ಲ ನೋಡಿದ್ಮೇಲೆ ಒಡಿಸಿಯಸ್ ಗೊತ್ತಾಗುತ್ತೆ ಅವ್ನು ಎಷ್ಟು ತಪ್ಪು ಮಾಡಿದ್ದಾನೆ ಅಂತ. ಅವ್ನ್ ಮನೆಗೆ ಹೋಗ್ಬೇಕಂತ ಅವ್ನ್ ಸೆಲ್ಫಿಶ್ನೆಸ್ಗೋಸ್ಕರ ಒಂದು ಸಿಟಿ ಗೇಟ್ ಓಪನ್ ಮಾಡಿಸಿ ಆ ಸಿಟಿನ ಇವಾಗ ಒಂದು ಸೋಲ್ಜರ್ಸ್ ನಾಶ ಮಾಡ್ತಿದ್ದಾರೆ. ಆದ್ರೆ ಇದನ್ನ ಯಾವ್ದೋ ಒಂದು ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಸಾವಿರಾರು ಜನ ಸೋಲ್ಜರ್ಸ್ ಇದ್ದಾರೆ. ಈ ಯುದ್ಧ ಆಗೋದು ಹೆಲೆನ್ಗೋಸ್ಕರ. ರಾಜ ಹೆಲೆನ್ ಸಾಯಿಸಕ್ ಹೋದಾಗ ಅವಳ ಮುಖ ನೋಡಿ ಇಷ್ಟು ಸುಂದರವಾಗಿದ್ದಾಳೆ, ಇವಳನ್ನ ಹೇಗೆ ಸಾಯಿಸೋದು ಅಂತ ಅವ್ನ ಜೊತೆಲೆ ಕರ್ಕೊಂಡು ಹೋಗ್ತಾನೆ. ಅಕಿಲೀಸ್ ಸತ್ತೋಗಿರ್ತಾನೆ. ಆ ಕುದುರೆಯಿಂದ ಆಚೆ ಬಂದಾಗ ಯುದ್ಧ ನಡಿಬೇಕಾದ್ರೆ ಅಕಿಲೀಸ್ ಸತ್ತೋಗ್ತಾನೆ. ಫೈನಲಿ ಯುದ್ಧ ಮುಗೀತು. ಒಡಿಸಿಯಸ್ ಅವ್ರ ಹೆಂಡತಿ ಮಕ್ಕಳು ನೋಡ್ಬೇಕು ಅಂತ 800 ಸೋಲ್ಜರ್ಸ್ ನ ಒಂದು ಶಿಪ್ ಅಲ್ಲಿ ಕರ್ಕೊಂಡು ಮನೆಗೆ ಹೊರಡ್ತಾನೆ. ಆಕ್ಚುಲ್ ಆಗಿ ಪ್ಯಾರಿಸ್ ಬಂದು ಅಕಿಲೀಸ್ ನ ಸಾಯಿಸೋದು. ಅಕಿಲೀಸ್ಗೆ ಕಾಲಲ್ಲಿ ಒಂದು ಬಿಗ್ ಪಾಯಿಂಟ್ ಇರುತ್ತೆ, ಕಾಲಿಗೆ ಒಂದು ಬಾಣ ಬಿಟ್ಟು ಆಮೇಲೆ ಸಾಯಿಸಿರ್ತಾನೆ. ಹೆಲೆನ್ ಅವಳ ಹಸ್ಬೆಂಡ್ ಜೊತೆ ಮನೆಗೆ ಹೋಗ್ತಾಳೆ. ಪ್ಯಾರಿಸ್ ಮತ್ತೆ ಹೆಕ್ಟರ್ ಇಬ್ರು ತೀರೋಗಿರ್ತಾರೆ. ಅಕಿಲೀಸು ಸತ್ತೋಗಿರ್ತಾನೆ. ಇವಾಗಿರೋ ಒಂದೇ ಮೇನ್ ಕ್ಯಾರೆಕ್ಟರ್ ಒಡಿಸಿಯಸ್. ಒಡಿಸಿಯಸ್ ಹತ್ರ ಮಿಕ್ಕಿರೋದು ಒಂದು 800 ಸೋಲ್ಜರ್ಸ್ ಇರ್ತಾರೆ. ಅವ್ರನ್ನ ಕರ್ಕೊಂಡು ಅವ್ನ ಮನೆಗೆ ಹೋಗಕ್ಕೆ ರೆಡಿ ಆಗ್ತಾನೆ. ಹೋಗ್ಬೇಕಾದ್ರೆ ಟ್ರಾಯ್ ದೇವರುಗಳು ಟ್ರಾಯ್ ಸಿಟಿನ ಡೆಸ್ಟ್ರಾಯ್ ಮಾಡಿದಕ್ಕೆ ಒಡಿಸಿಯಸ್ ನ ಪನಿಷ್ ಮಾಡ್ತಾರೆ. ಹೇಗೆ ಪನಿಷ್ ಮಾಡ್ತಾರೆ ಅಂದ್ರೆ, ಒಡಿಸಿಯಸ್ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಹಸಿವಾಗುತ್ತೆ. ದೂರದಲ್ಲಿ ಒಂದು ಐಲ್ಯಾಂಡ್ ನೋಡಿ ಅಲ್ಲಿ ಹೋಗಿ ತಿಂದು ರೆಸ್ಟ್ ಮಾಡೋಣ ಅಂತ ಹೋಗ್ತಾರೆ. ಆ ಐಲ್ಯಾಂಡ್ ಅಲ್ಲಿ ಬಂದು ಒಂದು ಜೈಂಟ್ ಇರುತ್ತೆ. ಆ ಜೈಂಟ್ ಗೆ ಒಂದೇ ಒಂದು ಕಣ್ಣು ಮತ್ತೆ ತುಂಬಾ ದೊಡ್ಡದಾಗಿರುತ್ತೆ. ಆ ಜೈಂಟ್ ಬಂದು ಕೈಗೆ ಯಾರು ಸಿಕ್ಕರೂ ತಿನ್ಬಿಡ್ತಾ ಇಲ್ಲ. ಆ ಜೈಂಟ್ ನ ಫೈಟ್ ಮಾಡಕ್ಕೆ ಒಡಿಸಿಯಸ್ ಏನ್ ಮಾಡ್ತಾನಂದ್ರೆ, ಆ ಜೈಂಟ್ ಗೆ ಆಲ್ಕೋಹಾಲ್ ಕೊಟ್ಟು ಆ ಜೈಂಟ್ ನಶೆದ್ ಇರ್ಬೇಕಾದ್ರೆ ಅಲ್ಲಿರೋ ಕುರಿ ಮೇಕೆನೆಲ್ಲ ತಿಂತಾ ಇದ್ರು. ಆದ್ರೆ ಆ ಜೈಂಟ್ ಸೋಲ್ಜರ್ಸ್ ಎಷ್ಟೊಂದು ಜನನ ಮುಂಚೆನೆ ತಿನ್ಬಿಟ್ಟಿರುತ್ತೆ. ಆ ಕೋಪದಲ್ಲಿ ಒಡಿಸಿಯಸ್ ಆ ಜೈಂಟ್ ಕಣ್ಣನ್ನ ಚುಚ್ತಾನೆ. ಆ ಐಲ್ಯಾಂಡ್ ಅಲ್ಲಿರೋ ಜೈಂಟ್ಸ್ ಬಂದು ವಾಟರ್ ಗಾರ್ಡ್ ಮಕ್ಕಳು. ಇವಾಗ ನೀರ್ ದೇವರಿಗೆ ಕೋಪ ಬರುತ್ತೆ. ನನ್ನ ಮಗನ್ನೇ ಚುಚ್ಬಿಟ್ಟು ಹೋಗ್ತಾ ಇದ್ಯಾ, ಮತ್ತೆ ನೀನ್ ಸಮುದ್ರದಲ್ಲೇ ಹೋಗ್ಬೇಕು, ಹೆಂಗ್ ಹೋಗ್ತಾ ನೋಡ್ತೀನಿ ಅಂತ ಎಷ್ಟೊಂದು ಚಾಲೆಂಜಸ್ ಕೊಡ್ತಾರೆ. ಎಷ್ಟೊಂದು ದೇವ್ರಿಗೆ ಒಡಿಸಿಯಸ್ ಮೇಲೆ ಕೋಪ. ನಿನ್ನಿಂದಾನೆ ಟ್ರಾಯ್ ಸಿಟಿ ಡೆಸ್ಟ್ರಾಯ್ ಆಗಿರೋದು, ನಿನ್ನಿಂದಾನೆ ಒಂದು ಜೈಂಟ್ ಹರ್ಟ್ ಆಗಿರೋದು ಅಂತ ಎಲ್ಲರೂ ಸೇರಿ ಅವ್ನು ಪನಿಷ್ ಮಾಡ್ತಾರೆ. ಒಂದ್ ಕಡೆ ನೀರಿಂದ ಮಾನ್ಸ್ಟರ್ ಬರುತ್ತೆ. ಆ ಮಾನ್ಸ್ಟರ್ ಬಂದು ಇವನ್ನೆಲ್ಲ ಹೊಡೆದ್ಬಿಟ್ಟು ಹೋಗುತ್ತೆ. ಇನ್ನೊಂದ್ ಕಡೆ ಮರ್ಮೇಡ್ಸ್ ಎಲ್ಲ ಹಾಡ್ ಆಡ್ತಾ ಇರ್ತಾರೆ. ಆ ಹಾಡ್ನ ಕೇಳಿದ್ರೆ ಸಾಯಣ ಅಂತ ಅನ್ಸುತ್ತೆ. ಈ ಹಾಡ್ನ ಸೈರನ್ ಅಂತ ಹೇಳ್ತಾರೆ. ಈ ತರ ಇವ್ ಟೀಮ್ ಒಂದೊಂದು ಚಾಲೆಂಜ್ ಫೇಸ್ ಮಾಡ್ಬೇಕಾದ್ರೆ ಇವ್ ಟೀಮ್ ಸೈಜ್ ಚಿಕ್ಕದಾಗ್ತಾನೆ ಇರುತ್ತೆ. ಆಮೇಲೆ ಒಡಿಸಿಯಸ್ ಒಂದು ಏಂಜಲ್ ನ ನೋಡಿ ಅವ್ನ ಮನೆನೇ ಮರೆತು ಆ ಏಂಜಲ್ ಜೊತೆ 10 ವರ್ಷ ಇರ್ತಾನೆ. ಈ ತರ ಯುದ್ಧ ನಡೆದಿದ್ದ 10 ವರ್ಷ ಮತ್ತೆ ಅವ್ನು ವಾಪಸ್ ಮನೆಗೆ ಹೋಗಿ 10 ವರ್ಷ ಆಗಿದೆ. ಫೈನಲಿ ಅವ್ನ ಮನೆಗೆ ಹೋಗ್ಬೇಕಾದ್ರೆ ಅವ್ನ ಒಬ್ಬನೇ ಇರ್ತಾನೆ. ಅವ್ನ ಜೊತೆ ಇದ್ದಿದ್ದು 800 ಸೋಲ್ಜರ್ಸ್ ತೀರೋಗಿರ್ತಾರೆ. ಅವ್ನ ಮನೆಗೆ ಹೋದ್ಮೇಲೆ ಅವ್ನ ಹೆಂಡತಿಗೆ ಒಂದು ಪ್ರಾಬ್ಲಮ್. ಒಡಿಸಿಯಸ್ ವೈಫ್ ಹೆಸರು ಪೆನಲೋಪ್. ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಅವಳ ಮದ್ವೆ ಆದವರು ನೆಕ್ಸ್ಟ್ ಅಲ್ಲಿ ರಾಜ ಆಗೋದು. 108 ಜನ ಆ ಪ್ಯಾಲೇಸ್ ನ ಪೆನಲೋಪ್ ನ ಸುತ್ತಾನೆ ಇರ್ತಾರೆ. ಇದನ್ನ ಡಿಲೇ ಮಾಡಕ್ಕೆ ಪೆನಲೋಪ್ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಹಸ್ಬೆಂಡ್ ಹೋಗಿದ್ರಿಂದ ನಾನು ಒಂದು ಬಟನ್ ಮಾಡ್ತಾ ಇದ್ದೀನಿ, ಆ ಬಟ್ಟೆನ ರೆಡಿ ಮಾಡಿದ್ಮೇಲೆ ನಾನು ಯಾರನ್ನಾದ್ರೂ ಮದ್ವೆ ಆಗ್ತೀನಿ ಅಂತ ಹೇಳಿರ್ತಾರೆ. ಎಷ್ಟೊಂದು ವರ್ಷ ಆಗಿರುತ್ತೆ. ಆದ್ರೆ ಈ ಸಲ ಒಡಿಸಿಯಸ್ ಮನೆಗೆ ಬಂದಿರ್ತಾನೆ. ಆ ಊರಲ್ಲಿ ಇದು ಒಡಿಸಿಯಸ್ ಅಂತ ಯಾರು ಕಂಡಿಡಿಯೋದೇ ಇಲ್ಲ, ಯಾಕಂದ್ರೆ ಅವ್ನು ಬಿಕ್ಸ್ದ ಒಂಥರ ಇರ್ತಾನೆ. ಆದ್ರೆ ಅವ್ನು ಬೆಳೆಸಿದ ನಾಯಿ ಮಾತ್ರ ಅವ್ನ ಕಂಡಿಡಿಯುತ್ತೆ. ಅವನ ನಾಯಿ ಹತ್ರ ಹೋಗ್ತಾನೆ. ಆ ನಾಯಿನ ಮುಟ್ಟಿದ ತಕ್ಷಣ ಆ ನಾಯಿ ಸತ್ತೋಗುತ್ತೆ. ಇದಾಗ್ಬೇಕಾದ್ರೆ ಒಡಿಸಿಯಸ್ ಮಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದ್ ನೋಡಿದ್ಮೇಲೆ ಅವ್ನು ಗೊತ್ತಾಗೋದು ಇವ್ರು ನಮ್ಮಪ್ಪ ಅಂತ. ಈಗ ಅವ್ರ ಮಗ ಹೋಗಿ ಅವ್ರ ಅಮ್ಮಗೆ ಹೇಳ್ತಾನೆ, ಇಷ್ಟು ವರ್ಷ ನಿನ್ ಕಾಲಿದ್ ಸಾಕು, ಹೋಗಿ ಬೇರೆ ಮದ್ವೆ ಮಾಡ್ಕೊ ಅಂತ. ಇದು ಬಂದು ಅವ್ರ ಮಗ ಎಲ್ಲರೂ ಒಂದೇ ಕಡೆ ಸೇರ್ಲಿ ಅಂತ ಮಾಡೋ ಪ್ಲಾನ್. ಅಲ್ಲಿ ಮದ್ವೆ ಆಗೋಣ ಅಂತ ಬರೋರು ಎಲ್ಲಾರು ಒಡಿಸಿಯಸ್ಗೆ ಮೋಸ ಮಾಡ್ತಾರೆ. ಬೇಸಿಕ್ ಆಗಿ ಎಲ್ಲರೂ ಇವನು ಎನಿಮೀಸ್. ಅದರಲ್ಲಿ ಒಡಿಸಿಯಸ್ ಬರ್ತಾನೆ. ರಾಣಿ ಒಂದು ಚಾಲೆಂಜ್ ಕೊಡ್ತಾಳೆ. ಇದು ಬೇಸಿಕ್ ಆಗಿ ನಾವು ಮಹಾಭಾರತ ನೋಡಿರೋದು. ಒಂದು ಬಿಲ್ಲು ಬಾಣ ಇರುತ್ತೆ, ಅದನ್ನ ಎತ್ತಿ ಕರೆಕ್ಟ್ ಆಗಿ ಕಟ್ಬಿಟ್ಟು ಆರೋ ಬಿಡೋರ್ನ ಮದ್ವೆ ಆಗ್ತಾನೆ ಅಂತ ಹೇಳ್ತಾರೆ. ಒಡಿಸಿಯಸ್ ಬಂದು ಆ ಬಿಲ್ಲು ಬಾಣ ಕರೆಕ್ಟ್ ಆಗಿ ಎತ್ತಿ ಅದನ್ನ ಕಟ್ಟಿ ಒಂದು ಆರೋನ್ ಬಿಡ್ತಾರೆ. ಕರೆಕ್ಟ್ ಆಗಿ ಹೋಗಿ ಟಾರ್ಗೆಟ್ ಬಿಡುತ್ತೆ. ಯಾರು ಇದು ಬಿಕ್ಸ್ದವನು ಅಂತ ಅಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ. ಅವಾಗ ಒಡಿಸಿಯಸ್ ಅವ್ನ ರಿಯಲ್ ಐಡೆಂಟಿಟಿ ರಿವೀಲ್ ಮಾಡ್ತಾನೆ. ಅಲ್ಲಿರೋ 108 ಜನನು ಒಡಿಸಿಯಸ್ ಇದ್ರೆ ನಾವ್ಯಾರು ಕ್ವೀನ್ ನ ಮದ್ವೆ ಆಗಲ್ಲ ಅಂತ ಒಡಿಸಿಯಸ್ ನ ಸಾಯಿಸಕ್ ಬರ್ತಾರೆ. ಅವಾಗ ಅಪ್ಪನು ಮಗನು ಸೇರಿ ಎಲ್ಲರೂ ಸೋಲಿಸ್ತಾರೆ. ಫೈನಲಿ ಒಡಿಸಿಯಸ್ ಅವ್ನ ಹೆಂಡತಿ ಹತ್ರ ಹೋಗ್ತಾನೆ. ಅವಾಗ್ಲೂ ಪೆನಲೋಪ್ ನಂಬಲ್ಲ ನಿಜವಾಗ್ಲೂ ಒಡಿಸಿಯಸ್ ಅಂತ. ಟೆಸ್ಟ್ ಮಾಡಕ್ಕೆ ಮೇಡ್ ನ ಕರೆದು ಅಲ್ಲಿರೋ ಮರದ ಮಂಚನ ಆಚೆ ಹಾಕಕ್ ಹೇಳ್ತಾರೆ.
ಅವಾಗ ಒಡಿಸಿಯಸ್ ನಿಲ್ಲಿಸ್ತಾನೆ. ನಿಲ್ಸಿ ಕೇಳ್ತಾನೆ, "ಈ ಮಂಚನ ಹೆಂಗ್ ಆಚೆ ಹಾಕಾಗತ್ತೆ?" ಈ ಮಂಚ ಬಂದು ಅಲ್ಲಿರೋ ಮರದ ಜೊತೆ ಕನೆಕ್ಟ್ ಆಗಿರೋದು ಅಂತ. ಅವ್ರ ಬೆಡ್‌ರೂಮ್ ಅಲ್ಲಿ ಒಂದು ಆಲಿವ್ ಟ್ರೇ ಇರುತ್ತೆ. ಪೆನೆಲೋಪು ಮತ್ತೆ ಒಡಿಸಿಯಸ್ ಸೇರಿ ಈ ಮಂಚನ ಮರಕ್ಕೆ ಕನೆಕ್ಟ್ ಆಗಿರೋ ತರವೇ ಮಾಡಿರ್ತಾರೆ. ಬೇಸಿಕ್ ಆಗಿ ಆ ಮಂಚನ ಆಚೆ ತಗೊಂಡು ಹೋಗಕ್ಕಾಗಲ್ಲ. ಇದು ಅವ್ರಿಬ್ರಿಗೂ ಮಾತ್ರ ಗೊತ್ತಿರೋ ಸೀಕ್ರೆಟ್ ಆಗಿರುತ್ತೆ. ಹೀಗೆ ಪೆನೆಲೋಪ್ ಇದು ಒಡಿಸಿನೇ ಅಂತ ಕನ್ಫರ್ಮ್ ಮಾಡ್ಕೊಂತಾರೆ. ಅದಾದ್ಮೇಲೆ ಅವರಿಬ್ರು ಮತ್ತೆ ಜೊತೆಲಿ ಜೀವನ ಮಾಡ್ತಾರೆ. ಇದೇನೆ ದ ಇಲಿಯಡ್ ಮತ್ತೆ ದ ಒಡಿಸಿದು ಫುಲ್ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನಾನು ಏನಾದ್ರು ಬಿಟ್ಟಿದ್ದೀನಿ ಇಲ್ಲ ತಪ್ಪಾಗಿ ಹೇಳಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಯೋಚಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬೈ.